ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ಒಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ. ಬೆಂಗಳೂರು ಪ್ರಸಿದ್ಧವಾದಂತಹ ಒಂದು ಕ್ಷೇತ್ರದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಒಂದು ಗ್ರಾಮ ದೇವತೆ, ನಗರ ದೇವತೆ ಅಂತಾನೆ ಕರೆಯುವಂತಹ ಅಣ್ಣಮ್ಮ ದೇವಿಯ ಒಂದು ದೇವಸ್ಥಾನಕ್ಕೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನಮ್ಮ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ನೋಡಿ, ಇವ್ ನಮ್ಮ ಅಮ್ಮ, ಇವ್ ನಮ್ಮ ಹುಡುಗಿ. ನೋಡಿ, ನಮ್ಮಮ್ಮ ಆಲ್ರೆಡಿ ಬುಕ್ಕನ್ನ ಎಂಗೇಜ್ ಮಾಡ್ಕೊಂಡು ಕೂತ್ಕೊಂಡವ್ರೆ, ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ನಮ್ಮ ಅಮ್ಮನಿಗೆ ಇದೆಲ್ಲ ಇಷ್ಟ ಇಲ್ಲ, ಪಬ್ಲಿಸಿಟಿ. ಸೊ ನೀವು ಒಂದು ಅಣ್ಣಮ್ಮನ ಇತಿಹಾಸನ ಹುಡ್ಕೊಂಡು ಹೋಗ್ತಿದ್ರೆ, ಅಣ್ಣಮ್ಮ ದೇವಸ್ಥಾನ ಬಂದು ಸ್ಥಾಪನೆ ಮಾಡಿದ್ದು 1000 ವರ್ಷ ಆಗಿತ್ತು ಅಂತ ಹೇಳ್ತಾರೆ. ಆ ಒಂದು ತಾಯಿ ಇವಾಗ ಹೇಗೆ ದೇವಸ್ಥಾನ ಇದೆಯೋ ಅಲ್ಲೇ ಆ ತಾಯಿ ಉದ್ಭವವಾಗಿದ್ದು. ಒಂದು ಸಮುದಾಯದ ಅಣ್ಣ ತಮ್ಮಂದ್ರು ಆ ಒಂದು ತೋಟ ನೋಡ್ಕೋತಾ ಇರ್ತಾರೆ. ಅವರಿಗೆ ಒಂದು ಅಶೀರವಾದ ಧ್ವನಿ ಕೇಳಿಸುತ್ತೆ. ಅಂದ್ರೆ ಒಂದು ಧ್ವನಿ ಕೇಳಿಸುತ್ತೆ, ನಾನು ಇಲ್ಲಿದ್ದೀನಿ, ನನ್ನನ್ನು ಪೂಜೆ ಮಾಡಿ, ಸಪ್ತ ಮಾತೃಕೆಯರು ನಾವಿಲ್ಲಿದ್ದೀವಿ, ನಮ್ಮನ್ನ ಪೂಜೆ ಮಾಡಿ, ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅವತ್ತು ಅವರು ಆ ಒಂದು ಪೂಜೆ ಮಾಡಿದಾಗ ತಾಯಿ ಉದ್ಭವ ಆಯಿತು ಅಂತ ಹೇಳ್ತಾರೆ. ಇನ್ನ ನೀವು ಇತಿಹಾಸನ ಹುಡ್ಕೊಂಡು ಹೋಗ್ತಿದ್ರೆ 500 ವರ್ಷಗಳ ಹಿಂದೆ ನಾಡಪ್ರಭು ಆದಂಥ ಕೆಂಪೇಗೌಡರು ಕೂಡ ತಾಯಿ ಅಣ್ಣಮ್ಮನನ್ನು ನೆನೆದುಕೊಂಡೇ ನಗರವನ್ನು ಕಟ್ಟಿದ್ದು. ಇವತ್ತು ನೀವು ನೋಡ್ಬೋದು, ಇಡೀ ಪ್ರಪಂಚದಲ್ಲೇ ನಂಬರ್ 1 ಸಿಟಿ ಅಂದರೆ ಅದು ಬೆಂಗಳೂರಾಗಿದೆ. ಇನ್ನು ಫೇಸ್ಬುಕ್ನ ಫೌಂಡರ್ ಆದಂತಹ ಮಾರ್ಕ್ ಜುಗರ್ಬರ್ಗೂ ಕೂಡ ಹೇಳ್ತಾರೆ, ನನಗೆ ತುಂಬ ಲಾಸ್ ಆಗಿತ್ತು, ನಾನು ಬೆಂಗಳೂರಿನಲ್ಲಿರುವಂಥ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಅಲ್ಲಿಂದ ಹೋಗಿ ಬಂದ ಮೇಲೆ ನನ್ನ ಬಿಸ್ನೆಸ್ಸು ಕೂಡ ತುಂಬ ಚೆನ್ನಾಗಿ ಆಗ್ತಿದೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಮತ್ತು ಬಿಲ್ಗೇಟ್ಸು ಕೂಡ ಬಂದಿದ್ದಾರೆ ಅಂತ ಹೇಳ್ತಾರೆ. ಮಾರ್ಕ್ ಜುಗರ್ಬರ್ಗ್ ಪ್ರತಿ ವರ್ಷ ಮೊಕ್ತಿಯಲ್ಲಿ ಬಂದು ಯಾರಿಗೂ ಗೊತ್ತಾಗದೇ ಇರೋ ಥರ ಬಂದು ತಾಯಿ ದರ್ಶನ ಮಾಡ್ತಾರೆ ಅಂತ ಹೇಳ್ತಾರೆ. ಬನ್ನಿ, ಆ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀನಿ. ಸೊ ಅದರ ಒಂದು ವೈಶಿಷ್ಟ್ಯ ಮತ್ತು ಆಚರಣೆ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇದೆ ನಗರ ದೇವತೆ, ಗ್ರಾಮ ದೇವತೆ, ಅಣ್ಣಮ್ಮ ತಾಯಿಯ ದೇವಸ್ಥಾನ ಇರೋದು ಬೆಂಗಳೂರಿನ ಸುಬೇದಾರ್ ಚೌಟರಿ ರಸ್ತೆಯಲ್ಲಿ. ಪಾರ್ಕಿಂಗು ಇಲ್ಲಿ ಆ್ಯಕ್ಚುಲಿ ಇಲ್ಲ. ಪಕ್ಕದಲ್ಲೇ ನಿಮಗೆ ಅನುಪಮ ಥಿಯೇಟರ್ ಪಾರ್ಕಿಂಗಲ್ಲಿ ಮಾಡ್ಬೋದು. ಸ್ನೇಹಿತರೆ, ನೀವು ದೇವಸ್ಥಾನ ಒಳಗೆ ಬರ್ತಿದ್ದಂಗೆ ನಿಮಗೆ ಎಡ ಭಾಗದಲ್ಲಿ ಶ್ರೀರಾಮಚಂದ್ರ ಮೂರ್ತಿ ಕಾಣಿಸುತ್ತೆ. ಮೇಲೆ ನೀವು ನೋಡ್ತಾ ಇರ್ಬೋದು, ಶ್ರೀ ಅಣ್ಣಮ್ಮ ದೇವಿಯ ಮಹಾಸಂಸ್ಥಾನ ಅಂತ ಹೇಳ್ತಾ ಬೋರ್ಡ್ ಹಾಕಿದ್ದಾರೆ. ನಿಜವಾಗ್ಲೂ ಇದು ಮಹಾಸಂಸ್ಥಾನವೇ ಹೌದು. ಈ ಒಂದು ಅದ್ಭುತ ಕ್ಷೇತ್ರಕ್ಕೆ ಸಾವಿರಾರು ಜನಗಳು ಸಾಕ್ಷಿಯಾಗಿದ್ದಾರೆ. ಈ ಒಂದು ದೇವಸ್ಥಾನಕ್ಕೆ ಬರೇ ಕರ್ನಾಟಕದ ಮತ್ತು ಬೆಂಗಳೂರಿನ ಜನ ಬರುವುದಿಲ್ಲ, ಬೇರೆ ಬೇರೆ ರಾಜ್ಯದ ಜನರು ಕೂಡ ಬಂದು ಇಲ್ಲಿ ಹರಕೆಯನ್ನು ಕಟ್ಟಿ ಫಲಾನುಭವಿ ಆದ ನಂತರ ಈ ಒಂದು ತಾಯಿಗೆ ಬಂದು ಅವರೇನು ಹರಕೆ ಕಟ್ಕೊಂಡಿರ್ತಾರೆ ಅದನ್ನು ಕೊಡ್ತಾರೆ. ಮಕ್ಕಳುಗಳಿಗೆ ಹುಷಾರಿರುವುದಿಲ್ಲ, ಯಾರಿಗೋ ಒಬ್ಬರು ತುಂಬ ಅಸ್ವಸ್ಥರಾಗೋಗಿರ್ತಾರೆ, ಹುಷಾರಿಲ್ದಂಗೆ ಆಗ್ತಾರೆ, ಆವಾಗ ತಾಯಿಗೆ ಜೀವಕ್ಕೆ ಜೀವ ಅಂತ ಹೇಳಿ ಇಲ್ಲಿ ಒಂದು ಕೋಳಿನ ಬಂದು ತಾಯಿಗೆ ಬಿಡ್ತಾರೆ. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು, ಬರ್ತಿದ್ದಂಗೆ ನಿಮಗೆ ಒಂದು ಸಪ್ತ ಮಾತೃಕೆಯರಿರುವಂತಹ ಒಂದು ಜಾಗ ಕಾಣಿಸುತ್ತೆ. ಆ ಒಂದು ಕಲ್ಲಿನ ಮೇಲೆ ಮೊಸರು ಮತ್ತು ಉಪ್ಪಿನ ಜೊತೆಗೆ ಮೆಣಸು ಹಾಕ್ತಾರೆ. ಇದು ಹೇಗೆ ಅಂದರೆ, ಬೆಂಗಳೂರಿನಲ್ಲಿ ಯಾರೇ ಮದುವೆ ಆದರೂ, ಅಂದರೆ ನವ ಜೋಡಿಗಳು ಮತ್ತು ಹೊಸದಾಗಿ ಹುಟ್ಟುವಂಥ ಮಗು ಇರ್ತಾವಲ್ಲ, ಆ ಮಕ್ಕಳನ ಹೆಸರಿನ ಮೇಲೆ ಬಂದು ಇಲ್ಲಿ ಮೊಸರನ್ನು ನೈವೇದ್ಯ ಮಾಡ್ತಾರೆ ಸಪ್ತ ಮಾತೃಕೆಯರ ಮೇಲೆ. ಇದೇಂತಕ್ಕೆ ಮಾಡ್ತಾರೆ ಅಂದರೆ, ನಿಮಗೆ ಮಕ್ಕಳುಗಳಿಗೆ ಅಮ್ಮ ಬರುತ್ತೆ ಅಂತ ಹೇಳ್ತಾರೆ ಗೊತ್ತಾ. ಆ ಅಮ್ಮ ಬಂದಾಗ ನೋವಾಗಬಾರ್ದು, ಮತ್ತು ನವ ವರರು ಕೂಡ ಯಾವುದೇ ಒಂದು ಜೀವನ ಸುಸೂತ್ರವಾಗಿರಲಿ ಅಂತ ಬಂದು ಇಲ್ಲಿ ಕೇಳಿಕೊಂಡು ಮೊಸರನ್ನು ಎರೆದು ಮೊಸರನ್ನವನ್ನು ಇಲ್ಲಿ ನೈವೇದ್ಯವಾಗಿ ಕೊಡ್ತಾರೆ. ಈ ಒಂದು ಕ್ಷೇತ್ರ ಮಹಾ ಅಚ್ಚರಿ ಅಂತಲೇ ಹೇಳಬಹುದು. ಒಳಗೆ ಬರ್ತಿದ್ದಂಗೆ ನೀವು ನೋಡ್ತಾ ಇರ್ಬೋದು, ಸಪ್ತ ಮಾತೃಕೆಯರ ಒಂದು ವಿಗ್ರಹ ಕೂಡ ನಿಮಗೆ ಕಾಣಿಸುತ್ತದೆ.
ಮಹಾಶಿವನಾದಂತಹ ಅನ್ನಪೂರ್ಣೇಶ್ವರಿ ಬೇಡುವಂಥ ವಿಗ್ರಹವಾಗಿರ್ಬೋದು, ಅಂಬಾಭವಾನಿ ಛತ್ರಪತಿ ಮಹಾರಾಜ್ಗೆ ನೀಡಿದ ಖಡ್ಗವಾಗಿರ್ಬೋದು, ಈ ಒಂದು ಕೆತ್ತನೆಯಲ್ಲಿ ನೀವು ಕಾಣಿಸ್ಬೋದು ವಿಗ್ರಹದಲ್ಲಿ. ಒಳಗೆ ನೀವು ಬರ್ತಿದ್ದಂಗೆ ಮಹಾಸಂಸ್ಥಾನದ ಒಳಗೆ ತಾಯಿ ಅಣ್ಣಮ್ಮನ ಒಂದು ರೂಪವು ಹೇಗೆ ಎಷ್ಟೆಷ್ಟು ರೂಪವಾಗಿದೆ ಅನ್ನೋದು ಕೂಡ ನೀವು ಇಲ್ಲಿ ನೋಡ್ಬೋದು. ತುಂಬ ಅದ್ಭುತವಾಗಿ ಇದೆ. ನಿಮಗೆ ಸುಮಾರು ಉತ್ಸವ ಮೂರ್ತಿಗಳು ನಿಮಗೆ ಕಾಣಿಸುತ್ತದೆ. ಬೆಂಗಳೂರಿನಲ್ಲಿ ಒಂದು ಪ್ರಸಿದ್ಧವಾದಂತಹ ಒಂದು ದೇವರ ಸ್ಮರಣೆ ಮಾಡ್ತಾರೆ ಅಂದರೆ ಅದು ಅಣ್ಣಮ್ಮ ತಾಯಿನೇ, ಸುಳ್ಳಲ್ಲ. ಎಲ್ಲ ಏರಿಯಾದಲ್ಲೂ ಕೂಡ ಅಣ್ಣಮ್ಮ ತಾಯಿಯನ್ನು ಕರೆದುಕೊಂಡು ಹೋಗಿ ಉತ್ಸವವನ್ನು ಮಾಡಿ ಅವರ ಒಂದು ಬೇಡಿಕೆ ಆಗಿರ್ಬೋದು, ಹರಕೆ ಆಗಿರ್ಬೋದು, ಏನೇನಿರುತ್ತೋ ಅದೆಲ್ಲ ಮುಗಿಸಿ ಮತ್ತೆ ಆ ಉತ್ಸವ ಮೂರ್ತಿಯನ್ನು ಅದ್ಧೂರಿಯಾಗಿ ಪಟಾಕಿ ಹೊಡೆದು ಕುಣಿದು ಆರ್ಕೆಸ್ಟ್ರಾ ಹಾಕಿ ಹಾಗೆಲ್ಲ ಮಾಡಿ ಮತ್ತೆ ಆ ಉತ್ಸವ ಮೂರ್ತಿನ ತೆಗೆದುಕೊಂಡು ಬಂದು ಇಲ್ಲಿ ಇರ್ತಾರೆ. ಯಾಕೆ ಅಂದರೆ ತಾಯಿ ಇರುವವರೆಗೂ ಬೆಂಗಳೂರಿಗೆ ಯಾವುದೇ ಒಂದು ಸಮಸ್ಯೆ ಬರೋಲ್ಲ ಅಂತ ಒಂದು ನಂಬಿಕೆ. ಯಾವ ಒಂದು ರೋಗವೂ ಕೂಡ ಬೆಂಗಳೂರಿನಲ್ಲಿ ಹರಡೋದಕ್ಕೆ ಸಾಧ್ಯವಿಲ್ಲ ತಾಯಿಯ ಸ್ಮರಣೆ ಮಾಡ್ತಿದ್ರೆ ಅಂತ ನೀವು ನೋಡ್ತಾ ಇರ್ಬೋದು. ತುಂಬ ಅದ್ಭುತವಾಗಿದೆ ಕ್ಷೇತ್ರ. ಬೆಂಗಳೂರಿನ ಮೆಜೆಸ್ಟಿಕ್ನ ಬಳಿಯಲ್ಲೇ ಇರುವಂಥದ್ದು. ದಯಮಾಡಿ ಬಂದವರೆಲ್ಲ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಫಲಾನುಭವಿಗಳಾಗಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಣ್ಣಮ್ಮ ತಾಯಿಗೆ ಜೈ ಅಂತ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ನಾನು ಸಿಗ್ತೀನಿ. ಎಲ್ಲರಿಗೂ ಅಣ್ಣಮ್ಮ ದೇವಿಯ ಕೃಪೆ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಭವಾನಿ, ಅಣ್ಣಮ್ಮ ತಾಯಿ ನಮೋಸ್ತುತೆ.